ಆತ್ಮೀಯ ಸ್ನೇಹಿತರ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರ ಕೋಚ್ ಸರ್. ಸೊ ಬನ್ನಿ ಸ್ನೇಹಿತರೆ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗನೆ ಪಟಾಪಟ ಸಬ್ಸ್ಕ್ರೈಬ್ ಆಗಿ. ಸೊ ನಾವು ಕೇವಲ ಟೀಚರ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅಧಿಕೃತವಾದಂಥ ಕೆಲವೊಂದು ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ನಲ್ಲಿ ಹಂಚ್ಕೊಳ್ತಾ ಇದ್ದಾವೆ. ಜೊತೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಸ್ಪೆಷಲಿ ಸೈನ್ಸ್ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನಾವು ತೆಗೆದುಕೊಂಡು ಬರ್ತಾ ಇದ್ದೇವೆ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ. ಓಕೆ, ಸೊ ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ನಿಮ್ಮ ಬಿ ಎಡ್ ಫ್ರೆಂಡ್ಸಾ, ನಿಮ್ಮ ಟಿ ಇ ಟಿ ಫ್ರೆಂಡ್ಸಾ, ನಿಮ್ಮ ಟಿ ಇ ಟಿ ಗ್ರೂಪಾ, ಬಿ ಎಡ್ ಗ್ರೂಪಾ, ಸೊ ಎಲ್ಲೆಲ್ಲಿ ಟೀಚರ್ಸ್ ಗ್ರೂಪ್ ಇದಲ್ಲ, ಆ ಟೀಚರ್ಸ್ ಅಡ್ಡಗಳಲ್ಲಿ ಏನು ಮಾಡಿದ್ರೆ ದಯವಿಟ್ಟು ಒಂದು ರಿಕ್ವೆಸ್ಟು, ನಮ್ಮ ಚಾನಲ್ ನಿಮಗೆ ಏನಾದರೂ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮೇನ್ ಕಾನ್ಸೆಪ್ಟ. ಸೊ HK ರೀಸನ್ನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಆಗಿದೆ. ಸೊ ಅವುಗಳ ಗೊಂದಲಕ್ಕೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನ ಈ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದ್ದೇನೆ. ಇದು ಸಂಭವನೀಯತೆ ಹೇಗಿರ್ತಾ ಇದೆ ನೆನ್ಪಿಟ್ಕೊರಿ. ಇಟ್ ಈಸ್ ಅ ಮೇನ್ ಪ್ರೊಬ್ಯಾಬಿಲಿಟಿ, ನೆನ್ಪಿಟ್ಕೊರಿ. ಎಸ್, ಸೊ ಬನ್ನಿ ಹಾಗಾದ್ರೆ ನಾನ್ HKಗೆ ಸಂಬಂಧಪಟ್ಟಂತೆ ಸೊ GPSTR ಎಕ್ಸಾಮನ್ನು ಗಮನಿಸೋದಾದರೆ, ಯಾವುದು GPSTR ಎಕ್ಸಾಮನ್ನು ಗಮನಿಸೋದಾದರೆ, ಸೊ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಯಾವುದು ಸೇಫ್ ಝೋನ್ ಆಗ್ತಾ ಇದೆ, ಅದು ಗಣಿತ ವಿಜ್ಞಾನ ಶಿಕ್ಷಕರಾಗಿರ್ಬೋದು ಅಥವಾ CBZ ವಿಜ್ಞಾನ ಶಿಕ್ಷಕರಾಗಿರ್ಬೋದು. ಹೌದಾ? ಸೊ ಇವರ ಸ್ಕೋರ್ ಎಷ್ಟಾದ್ರೆ ಸೊ ಪರ್ಫೆಕ್ಟ್ ಅನ್ನಿಸ್ತಾ ಇದೆ ಅನ್ನೋದನ್ನ ಒಂದು ಸಂಭವನೀಯತೆಯನ್ನು ಗಮನಿಸಿದ್ದಾನೆ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕು, ಆಲ್ರೆಡಿ ಏನು ಒಂದು ಉದಾಹರಣೆ 100 ಸೀಟ್ ಬೇಕಿದಾವ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಏನಾಗಿದೆಪ್ಪ ಅಂದ್ರೆ 150 to 200 ಜನ ಏನಾಗಿದೆಪ್ಪ ಅಂದ್ರೆ ಎಕ್ಸಾಮನ್ನು ಬರೆದಿದ್ದಾರೆ. ಈ ಉದಾಹರಣೆ 160 ಜನ ಬೇಕಾದ್ರೆ ಅಲ್ಲಿ 250 ತನಕ ಏನು ಮಾಡ್ಯಾರಪ್ಪ ಅಂದ್ರೆ ಸೊ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ. ಇಟ್ ಮೀನ್ಸ್ ಸೊ ಒಂದು 100 to 200 ಹೆಚ್ಚಾಗಿದೆ ಅನ್ನೋದನ್ನ ನೋಡ್ತದೆ. ಆದರೆ ರಾಯಚೂರಿನಲ್ಲಿ ಆಗಿರ್ಬೋದು, ಜೊತೆಗೆ ಕೊಪ್ಪಳ ಆಗಿರ್ಬೋದು, ಜೊತೆಗೆ ಕಲಬುರಗಿ ಆಗಿರ್ಬೋದು, ಸೊ ಆ ಒಂದು ಜಿಲ್ಲೆಗಳನ್ನು ಗಮನಿಸಿದಾಗ ಅಲ್ಲಿ ಸ್ವಲ್ಪ 100ಗಿಂತ 200 + 300 ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಯಾಕೆ ಅಲ್ಲಿ ಸ್ಟ್ರೆಂತ್ ಹೆಚ್ಚಿದೆ, ಜೊತೆಗೆ ಅಪಾಯಿಂಟ್ಮೆಂಟ್ ಲಿಸ್ಟು ಸಹಿತ ಏನಾಗಿದೆ ಅಂದರೆ ಹೆಚ್ಚಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಏನಾಗಿದೆಪ್ಪ ಅಂದರೆ 200 300 ಏನಾಗಿದೆ ಅಂದರೆ ಕ್ಯಾಂಡಿಡೇಟ್ ಹೆಚ್ಚಿಗೆ ಇರೋದನ್ನು ನಾನು ಗಮನಿಸ್ತಾ ಇದ್ದೀನಿ. ಎಸ್, ಬನ್ನಿ ಆದ್ಮೇಲೆ ನಿಮಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ಪ್ರೊಬ್ಯಾಬಿಲಿಟಿ ಆಗಿರ್ತಾ ಇದೆ, ಸಂಭವನೀಯತೆ, ಬಟ್ 99% ನಿಜ ಆಗುವಂಥ ಸಾಧ್ಯತೆಗಳು ತುಂಬಾ ಇದಾವೆ. ನಿಮ್ಗೆ ಗೊತ್ತಾಗುತ್ತೆ, ವಿಡಿಯೋನ ಸ್ಕಿಪ್ ಮಾಡಬಾರ್ದೆ. ನೀವು ಈ ಬಾರಿ GPSTRನಲ್ಲಿ ಎಲಿಜಿಬಲ್ ಆಗ್ತಾರಾ, ಹಾಗಾಗಿ ನಿಮ್ಮ ಒಂದು ಸೇಫ್ ಝೋನ್ ಎಷ್ಟಿರಬೇಕು ಅನ್ನೋದನ್ನ ಸ್ವಲ್ಪ ಪರ್ಫೆಕ್ಟ್ ಆಗಿ ಪ್ರೊಬ್ಯಾಬಿಲಿಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಎಸ್, ಬನ್ನಿ. ಸೊ ಹಾಗಾದ್ರೆ ನಾವು ಗಮನಿಸ್ತಾ ಇದ್ದೇವೆ, ಸೊ ಆಲ್ಮೋಸ್ಟ್ ನಾವು HK ರೀಸನ್ ನಲ್ಲಿ ಗಮನಿಸ್ತಾ ಇದ್ದೇವೆ. ಯಾವ್ದಂದ್ರೆ HK ರೀಸನ್ ಏನು HK ನಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲ, ಆ ಜಿಲ್ಲೆಯ ಒಟ್ಟಾರೆ ಕ್ಯಾಂಡಿಡೇಟ್ಗಳ ಒಂದು ಸರಾಸರಿಯನ್ನು ನಾನು ಗಮನಿಸ್ತಾ ಇದ್ದೇನೆ, ನೆನ್ಪಿಟ್ಕೊರಿ. ಇಟ್ ಮೀನ್ಸ್ ಸರಾಸರಿ ಅಂದ್ರೆ ಏನಂದ್ರೆ ದಟ್ ಇಸ್ ಎವರೇಜ್ ಅಂತ ಕರೀತಾನೆ. ಆಲ್ಮೋಸ್ಟ್ ಇಲ್ಲಿಂದ ಈ ರೇಂಜ್ ಒಳಗೆ ಇರ್ತಾ ಇದ್ದಾರೆ. ಸೊ ಉದಾಹರಣೆ ಡಿಗ್ರಿಯನ್ನ ಗಮನಿಸೋದಾದ್ರೆ, ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಕಡಿಮೆ ಅಂದ್ರೆ 55 ಇದ್ದಾರೆ. ನೆಕ್ಸ್ಟ್ ಹೆಚ್ಚಂದ್ರೆ ಎಷ್ಟದಪ್ಪ ಅಂದ್ರೆ ಸೊ 70 ತನಕ ಇದೆ ಅನ್ನೋದನ್ನು ನಾವು ಗಮನಿಸಿದಾವೆ. ದಟ್ ಈಸ್ ದ ಮೋಸ್ಟ್. ಬಟ್ ನಾನು ಕಾಮನ್ ಆಗಿ ಹಿಡಿತಾ ಇದ್ದೇನೆ, ದಟ್ ಈಸ್ ಎವರೇಜ್ 60% ಹಿಡಿತಾ ಇದ್ದೇನೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಎವರೇಜ್ ಎಷ್ಟು ಇರ್ತಾ ಇದ್ದೇನೆ 60% ಕೌಂಟ್ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಎವರೇಜ್ ಎಷ್ಟು ಇರ್ತಾ ಇದೆ 60%. ಅದರಲ್ಲಿ BEd ಮಾಡಿದವರು ಮಾತ್ರ, DEd ಮತ್ತು BEd ಮಾಡಿದಂಥ ಅಭ್ಯರ್ಥಿಗಳ ಒಂದು ಸೊ ಡಿಗ್ರಿ ಸ್ಕೋರ್ ನೋಡೋದಾದ್ರೆ 60 to 70 ಇದೆ, 60 to 70. ಓಕೆ, ಇನ್ನು TET ಗಮನಿಸೋದಾದ್ರೆ ಸೊ ಟಾರ್ಗೆಟ್ 90 ಇದೆ. ಹೈಯೆಸ್ಟ್ ಎಷ್ಟಪ್ಪ ಅಂದ್ರೆ 100 ಮಾರ್ಕ್ಸ್ ಇದೆ, ನೆನ್ಪಿಟ್ಕೊಳ್ಳಿ. 90 to 100 ಮಾರ್ಕ್ಸ್ ಅನ್ನ TET ತೆಗೆದುಕೊಂಡಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ದಟ್ ಇಸ್ ಅ ಪಕ್ಕಾ ಪ್ರೊಬ್ಯಾಬಿಲಿಟಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು BEd ನಲ್ಲಿ ಸಹಿತ ಗಮನಿಸಿದಾಗ ಸೊ 70ರಿಂದ ಏನಾಗಿದೆಪ್ಪ ಅಂದ್ರೆ 80% ಏನು ಮಾಡಿದಾರಪ್ಪ ಅಂದ್ರೆ ಸೊ BEd ನಲ್ಲಿ ಸಹಿತ ಅವರ ಒಂದು ಅಂಕಗಳನ್ನು ನಾವು ಗಮನಿಸ್ತಾ ಇದ್ದೇವೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ಸೊ ಒಂದು ಚರ್ಚೆ ಮೂಲಕ ಅಥವಾ ಕೆಲವೊಂದು ಅಭ್ಯರ್ಥಿಗಳ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಸಿಕ್ಕಂತ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಸೊ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೇನೆ. ಬನ್ನಿ ಹಾಗಾದ್ರೆ ಡಿಗ್ರಿಯಲ್ಲಿ ಆಲ್ಮೋಸ್ಟ್ ಸೊ HK ಅಂದ್ರೆ ಎಷ್ಟು ಇರ್ಬೋದಪ್ಪ ಅಂದ್ರೆ ಅವರ ಟಾರ್ಗೆಟ್ ನೆನ್ಪಿಟ್ಕೊರಿ. ಅವರ ರಿಯಲ್ ಫ್ಯಾಕ್ಟ್ ಎಷ್ಟಿದಪ್ಪ ಅಂದ್ರೆ 100% ಬರ್ತಾ ಇದೆ 20ಕ್ಕೆ. ಯಾಕಂದ್ರೆ ಡಿಗ್ರಿ 20% ಕೌಂಟ್ ಆಗ್ತಾ ಇದೆ, TET 20% ಕೌಂಟ್ ಆಗ್ತಾ ಇದೆ, BEd ಏನಾಗುತ್ತೆ ಅಂದ್ರೆ 10% ಕೌಂಟ್ ಆಗ್ತಾ ಇದೆ. ನೋಡಿ, ಹೈಯೆಸ್ಟ್ ಅಂದ್ರೆ 12, ಲೋವೆಸ್ಟ್ ಅಂದ್ರೆ 12 ಆಗ್ತಾ ಇದೆ. ಸೊ ಹೈಯೆಸ್ಟ್ ಅಂದ್ರೆ ಎಷ್ಟಾಗ್ತೀಪ್ಪ ಅಂದ್ರೆ 15% ಆಗ್ತಾ ಇದೆ, ನೆನ್ಪಿಟ್ಕೊರಿ. ಕಾಮನ್ ಆಗಿ 12ರಿಂದ 15 ನೆನ್ಪಿಟ್ಕೊರಿ. ಸೊ ಇಲ್ಲಿ ಸಹಿತ ಕಡಿಮೆ ಅಂದ್ರೆ 90 ಇದೆ ರೀ, ಹೆಚ್ಚಂದ್ರೆ 100 ಇದೆ. ಸೊ ಇದ್ರ ಅರ್ಥ ಏನಪ್ಪ ಅಂದ್ರೆ ಸೊ ಇಲ್ಲಿ 12% ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಸೊ 20% ಅಂದ್ರೆ 90 ಅಂದ್ರೆ 60% ಆಗ್ತದೆ 100ಕ್ಕೆ. ಸೊ 150ಗೆ ಏನಾಗ್ತದೆ ಅಂದ್ರೆ 60% 90 ಮಾರ್ಕ್ಸ್ ಆಗ್ತದೆ. ಇಟ್ ಮೀನ್ಸ್ ಏನಾಗ್ತದಪ್ಪ ಅಂದ್ರೆ ಇದು ಸಹಿತ 12ರಿಂದ 13% ಕೊಡ್ತಾ ಇದೆ, ನೆನ್ಪಿಟ್ಕೊರಿ. ನೋಡಿ,
ಈ ಸೈಡ್ ಲೋಯೆಸ್ಟ್ ಬರ್ತಾ ಇದ್ದಾನೋ ಆ ಸೈಡ್ ಹೈಯೆಸ್ಟ್ ಬರ್ತಾ ಇದ್ದಾನೆ, ನೆನ್ಪಿಟ್ಕೊಳ್ಳಿ. ರೈಟ್. ಇನ್ನು ನೆಕ್ಸ್ಟ್ ಬಿ ಎಡ್ದಲ್ಲಿ ಸಹಿತ ಇಲ್ಲಿ 7 ಅಂಕಗಳು ಬರ್ಬೋದು, ಇಲ್ಲಿ ಏನಾಗೋದ್ರೆ 8 ಅಂಕಗಳನ್ನ ಪಡಿತಕ್ಕಂಥ ಚಾನ್ಸ್ಗಳು ಇದಾವೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಅದರ ಒಟ್ಟಾರೆ ಪರ್ಸೆಂಟೇಜ್ ನೋಡಿದ್ರೆ 12 12 20 ಎಲ್ಲ ಕೂಡಿಸ್ಬೇಕಲ್ಲ, ಎಲ್ಲ ಕೂಡಿಸಿ 50ಕ್ಕೆ ಬರಿಬೇಕಾಗ್ತಾ ಇದೆ. ಹೌದಾ? ಎಸ್. 12 12 24 24 7 ಅಂದ್ರೆ ದಟ್ ಈಸ್ 31%. ದಟ್ ಈಸ್ ಎವರೇಜ್ ಲೋವೆಸ್ಟ್ ಸ್ಕೋರ್ ಅಂತ ನಾನು ಕರಿತಾ ಇದ್ದೇನೆ. ಆಲ್ರೆಡಿ 50 ಇಷ್ಟು ರೇಂಜ್ನಲ್ಲಿ ಇದ್ದಾರೆ. ಅವರ 31 ಇದ್ದಾರೆ, 32 ಇದ್ದಾರೆ, 33 ಇದ್ದಾರೆ. ರೈಟ್. ಎಸ್. ಹೈಯೆಸ್ಟ್ ಅಂದ್ರೆ 15 ಇದೆ, 13 ಎಷ್ಟಾಯ್ತು, 10 10 20 28 ಎಸ್ ದಟ್ ಈಸ್ 36. ಎಕ್ಸಾಕ್ಟ್ಲಿ ಪಕ್ಕಾ ರಿವ್ಯೂ ಇದೆ, ನೆನ್ಪಿಟ್ಕೊರಿದು. ಇದಕ್ಕಿಂತ ಏನು ಹೆಚ್ಚಿಗೆನಿಲ್ಲ, ಇದು ಕಡಿಮೆನೂ ಇಲ್ಲ, ನೆನ್ಪಿಟ್ಕೊರಿ. ಇನ್ನು 37ಕ್ಕಿಂತ ಹೆಚ್ಚಿಗೆ ಇದ್ದವರು ಕೆಲವರು ಬೆರಳೆಣಿಕೆದಷ್ಟು ನಮ್ಮ ರೂಲ್ಸ್ ಇಲ್ಲ, ಕಲಿಕಾ ವಕ್ರಲ್ಲಿ ಅತಿ ಪ್ರತಿಭಾವಂತರು ಸಹಿತ ಇರಬಹುದು, ಅವರೇನು ತಪ್ಪಲ್ಲ. 36+ ಇರಬಹುದು. ಬಟ್ ನಮ್ಮ ಪ್ರಕಾರ 31 to 36 ಏನಾಗದಪ್ಪ ಅಂದ್ರೆ ರೇಂಜ್ ಇದೆ, ನೆನಪಿಟ್ಕೊಳ್ಳಿ. ಎಸ್. ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಸ್ನೇಹಿತರೆ, ಡಿಗ್ರಿಯಲ್ಲಿ ಎಲ್ಲಿದಪ್ಪ ಅಂತ ಕೇಳಿದ್ರೆ ಆಲ್ರೆಡಿ ನಾನು ಬರಿತಾ ಇದ್ದೇನೆ ನೋಡಿ, ಡಿಗ್ರಿಯಲ್ಲಿ. ಸೊ ಹೈಯೆಸ್ಟ್ 31 ಇದೆ, ಸಾರಿ ಲೋವೆಸ್ಟ್ 31 ಇದೆ, ಹೈಯೆಸ್ಟ್ ಏನಿದಪ್ಪ ಅಂದ್ರೆ 36 ಇದೆ. ಇದರ ಒಳಗಿನ ರೇಂಜ್ಗಳಿದ್ದಾರೆ, ನೆನಪಿಟ್ಕೊಳ್ಳಿ. ಇಟ್ ಮೀನ್ಸ್ 32 ಇರ್ಬೋದು ಸಮಥಿಂಗ್, 33 ಸಮಥಿಂಗ್, 34 ಸಮಥಿಂಗ್, 35 ಸಮಥಿಂಗ್. ನೋಡಿ ಇಷ್ಟರೊಳಗೆ ರೇಂಜ್ ಇದು ಪಕ್ಕಾ ರಿಸಲ್ಟ್ ಇದೆ. ಎಚ್ ಕೆ ಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ತಾವು ಇದನ್ನ ಗಮನ ಕೊಡಬೇಕಾಗುತ್ತೆ. ಓಕೆ. ಇಸ್ ಬನ್ನಿ ಹಾಗಾದ್ರೆ ಅಭ್ಯರ್ಥಿಗಳೇ, ಸ್ನೇಹಿತರೆ ತಮಗೆ ಒಂದು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಮೊನ್ನೆ ನಡೆದಂಥ ಎಕ್ಸಾಮ್ನಲ್ಲಿ CET ಪರೀಕ್ಷೆಯಲ್ಲಿ ಪೇಪರ್ 1 ಅವ್ರು ಎಷ್ಟು ತಗೋಬಹುದು ಅಂಕಗಳು, ಜೊತೆಗೆ ಪೇಪರ್ 2 ಎಷ್ಟು ಅಂಕಗಳನ್ನ ತಗೋಬಹುದು, ಪೇಪರ್ 3 ಎಷ್ಟು ಅಂಕಗಳನ್ನ ತಗೋಬಹುದು ಅನ್ನೋದನ್ನ ಸೊ ಪಕ್ಕಾ ರಿವ್ಯೂ ಕೊಡ್ತಾ ಇದ್ದೇನೆ, ನೆನ್ಪಿಟ್ಕೊರಿ. ಪೇಪರ್ ನಲ್ಲಿ ಸೊ ಕಡಿಮೆ ಅಂದ್ರೆ ಎಷ್ಟು ಅಂದ್ರೆ 8 ಇದೆ, ಹೈಯೆಸ್ಟ್ 1110 ತಗೋತಾ ಇದ್ದಾರೆ, ನೆನ್ಪಿಟ್ಕೊರಿ. ಎಚ್ ಕೆ ರೀಸನ್ ಮಾತ್ರ ನಾನು ಇಲ್ಲಿ ಗಮನ ಕೊಡ್ತಾ ಇದ್ದೇನೆ, ನೆನ್ಪಿಟ್ಕೋಬೇಕು. ಇನ್ನು ಪೇಪರ್ 2 ನಲ್ಲಿ ಸೊ ಲೋವೆಸ್ಟ್ ಅಂದ್ರೆ ಇಟ್ ಮೀನ್ಸ್ 75 ಇದ್ದಾರೆ. ಲೋವೆಸ್ಟ್ ಅಂದ್ರೆ ಇಟ್ಟಿದ್ರೆ 75, ಹೈಯೆಸ್ಟ್ ಅಂದ್ರೆ ಇರ್ತದಪ್ಪ ಅಂದ್ರೆ 100 ರೀಚ್ ಇದ್ದಾರೆ, ನೆನ್ಪಿಟ್ಕೊರಿ. ಕೆಲವೊಬ್ರು ಮಾತ್ರ 100 ಇನ್ನಿದ್ದಾರೆ, 110 ಮಾಡಿದಾರೆ, 120 ಇದ್ದಾರೆ. ಸೊ ಬೆರಳೆಣಿಕೆ ಅಷ್ಟೇ. ಬಟ್ ನಾನು ತಗೋತಾ ಇರೋದ್ರಲ್ಲಿ 100 ಅಷ್ಟೇ. ರೈಟ್. ಎಸ್. ಪೇಪರ್ 3 ಅನ್ನ ಗಮನಿಸೋದ್ರೆ ಲೋವೆಸ್ಟ್ ಇರ್ತದಪ್ಪ ಅಂದ್ರೆ ಸೊ 70 ಇದೆ, ಹೈಯೆಸ್ಟ್ ಇರ್ತದಪ್ಪ ಅಂದ್ರೆ 85 ಮಾರ್ಕ್ಸ್ ಅನ್ನು ತಗುವಂತ ಚಾನ್ಸ್ ಇದೆ ಕನ್ನಡ ಪೇಪರ್ ದಲ್ಲಿ. ರೈಟ್. ಸೊ 80 70 150 ಸೊ 70 ಅಂದ್ರೆ 225, ಸೊ ನಿಯರ್ ಅಬೌಟ್ 225 ಮಾರ್ಕ್ಸ್ ಅನ್ನು ತಗೋತಾ ಇದ್ದಾರೆ. ಇನ್ನು ಹೆಚ್ಚಿಗೆ ಅಂದ್ರೆ 100 210 290 95 ದಟ್ ಈಸ್ ಹೈಯೆಸ್ಟ್ ಸ್ಕೋರ್ ಅಂತ ನಾನು ಕರಿತಾ ಇದ್ದೇನೆ. ಬಟ್ ಆಲ್ಮೋಸ್ಟ್ ಒಂದು ನಮಗೆ ರಿವ್ಯೂ ಸಿಗ್ತಾ ಇದೆ, ಏನಪ್ಪಾ ಅಂತ ಕೇಳಿದ್ರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅತಿ ಹೆಚ್ಚು ಅಂಕಗಳು ನಾವು ನೋಡ್ತಾ ಇರೋದು 225+ ಎಲ್ಲರೂ ಇದ್ದಾರೆ. ಸರ್ ಅತಿ ಹೆಚ್ಚು ಅಂದ್ರೆ 295 ತನಕ ಇದ್ದಾರೆ. ಬಟ್ ನನ್ನ ಒಂದು ಅಂದಾಜಿನ ಪ್ರಕಾರ ಅತಿ ಹೆಚ್ಚು ಅಭ್ಯರ್ಥಿಗಳು ಇರ್ತಕ್ಕಂಥ ಸ್ಕೋರ್ 250 to 260. ದಟ್ ಈಸ್ ಅ ಮೋಸ್ಟ್ ವಾಂಟೆಡ್ ಪರ್ಸನ್ಗಳಿದ್ದಾರೆ ಇಲ್ಲಿ, ನೆನ್ಪಿಟ್ಕೊರಿ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೊರಿ. 240ರಿಂದ 260 ಅಂಕಗಳನ್ನ ಪಡಿತಕ್ಕಂಥ ಅಭ್ಯರ್ಥಿಗಳೇನಿದಾರಪ್ಪ ಅಂದ್ರೆ ಇಲ್ಲಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ತಾವಿಲ್ಲಿ ಗಮನ ಕೊಡಬೇಕಾಗುತ್ತೆ. ಕ್ಲಿಯರ್ ಆಯ್ತಾ? ಎಸ್. ಓಕೆ. ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಂಶ ಇದೆ, ದಯವಿಟ್ಟು ಗಮನಿಸಬೇಕು. ಸಾರಿ ಫ್ರೆಂಡ್ಸ್. ಓಕೆ. ಸೊ ಕ್ಲಿಯರ್ ಆಗಿ ನೋಡಿ, ಅತಿ ಹೆಚ್ಚು ಅಂದ್ರೆ ಇಷ್ಟೊಂದು ಯಾರು ಇಲ್ಲ ರೀ. ಬಟ್ 240 ದಿಂದ 290 ಇಟ್ ಮೀನ್ಸ್ ನಾನೊಂದು ಗಮನ ಕೊಡ್ತಾ ಇದ್ದೇನೆ. ಸೊ ಕ್ಲಿಯರ್ ಆಗಿ ಗಮನಿಸ್ಬೇಕಿಲ್ಲಿ. ಸೊ ಸ್ಕೋರ್ ಏನಾಗ್ತಾ ಇದೆಪ್ಪ ಅಂದ್ರೆ ಸೊ ಟೋಟಲ್ CET-ಯಲ್ಲಿ ಅವರ ಒಂದು ಅಂಕಗಳನ್ನ ಗಮನಿಸೋದಾದ್ರೆ, ಯಾರು ಎಚ್ ಕೆ ಕ್ಯಾಂಡಿಡೇಟ್ ನಲ್ಲಿ ಅಂಕಗಳನ್ನ ಗಮನಿಸೋದಾದ್ರೆ ಸೊ ಕೆಲವರು 240 ಇದ್ದಾರೆ, 250 ಇದ್ದಾರೆ, 260 ಇದ್ದಾರೆ, 270 ಇದೆ, ಮುಗಿತು. ಲಾಸ್ಟ್ ಫೈನಲ್ ಅಂತ ನಾನು ಹೇಳ್ತೇನೆ 290. ದಟ್ ಈಸ್ ಬೆರಳೆಣಿಕೆದಷ್ಟು ಇರ್ಬೋದು, ಅದೇನು ಪರವಾಗಿಲ್ಲ ರೀ, ಅವ್ರೇನು ನಾನೇನು ತಲೆ ಕೆಡ್ಸ್ಕೊಂಗಿಲ್ಲ. ಸೊ ಇದ್ರ ಜೊತೆಗೆ ನಾವು ಆಲ್ರೆಡಿ ನೋಡಿದವ್ರಿ 240 ಇತ್ತಂದ್ರೆ ಅವ್ರ ಪರ್ಸೆಂಟೇಜ್ 30% ಆಗ್ತಾ ಇದೆ CET-ಗೆ, ನೆನ್ಪಿಟ್ಕೊರಿ ಕೌಂಟ. ರೈಟ್. ಸೊ 250 ಅಂದ್ರೆ ಏನಾಗ್ತದೆ, 8 ಕಟ್ತು ಹೋಗ್ತದ್ರಿ, 8 3 24, 8 1 8 ಸಮಥಿಂಗ್ 31 ಪಾಯಿಂಟ್ ಸಮಥಿಂಗ್ ಆಗ್ತಾ ಇದೆ. ರೈಟ್. ಎಸ್ ಸರ್. ನೆಕ್ಸ್ಟ್ 260 ಇತ್ತಂದ್ರೆ 260 ಇಟ್ ಮೀನ್ಸ್ ಏನಪ್ಪ ಅಂದ್ರೆ ದಟ್ ಈಸ್ ಆಲ್ಸೋ ಏನಪ್ಪ ಅಂದ್ರೆ 32.5 ಅಥವಾ ಸಮಥಿಂಗ್ ಆಗ್ತಾ ಇದೆ. ಸೊ ಪ್ಲಸ್ ಆಗ್ತಾ ಇದೆ, 32 ಪ್ಲಸ್ 270 ಇತ್ತಂದ್ರೆ ಸೊ ದಟ್ ಈಸ್ ಏನಪ್ಪ ಅಂದ್ರೆ ನೋಡ್ರಿ 8 1 8 8 3 24 ಆಗ್ತಾ ಇದೆ, 30 ಉಳಿದು. ಸೊ 8 ಎಷ್ಟೇ 8 3 24 33 ಸಮಥಿಂಗ್ ಆಗ್ತಾ ಇದೆ, ನೆನ್ಪಿಟ್ಕೊರಿ. ಹೌದಾ? ಭಾಳ ಇನ್ನೊಂದು ಬೇಕಾದ್ರೆ ಬೇರೆ 280 ಬೇಕಾದ್ರೆ ಬರ್ಕೋಣ ಸ್ನೇಹಿತರೆ. 280 ಅಂದ್ರೆ ಏನಾಗ್ತದೆ ಹೇಳ್ರಿ, ಸೊ 30 ಏನಾಗ್ತದೆ ಹೇಳ್ರಿ, 24 40 ಆಗ್ತದೆ. ಸೊ ದಟ್ ಈಸ್ 35, ಮುಗೀತು. ಇದಕ್ಕಿಂತ ಹೆಚ್ಚಿಗೆ ಅಲ್ಲಿ ಯಾರು ಸ್ಕೋರ್ ಇಲ್ಲ, ನೆನ್ಪಿಟ್ಕೊರಿ. ದಟ್ ಈಸ್ ಅ ಫೈನಲ್ ಸ್ಕೋರ್. ಇದು 35 ಅನ್ನೋದು CET ಅವ್ರದ್ದು ಫೈನಲ್ ಸ್ಕೋರ್ ಆಗ್ತಾ ಇದೆ, ನೆನ್ಪಿಟ್ಕೊರಿ. ರೈಟ್. ಸೊ ಇನ್ನು ನೆಕ್ಸ್ಟ್ ಡಿಗ್ರಿಯನ್ನು ನಾನು ಆಲ್ರೆಡಿ ಇನ್ಕ ಬರ್ದಿದ್ದೆ. ಸೊ ಮತ್ತೊಂದು ಬರ್ತಾ ಇದ್ದೇನೆ ಡಿಗ್ರಿ
ಪ್ಲಸ್ ಟಿ ಇ ಟಿ ಪ್ಲಸ್ ಬಿ ಎಡ್ ಟೋಟಲ್ 50ಗೆ ಕೌಂಟ್ ಮಾಡಿದಾಗ ನಮಗಲ್ಲಿ ಸಿಗ್ತಾ ಇರೋದನ್ನು ನಾವು ಗಮನಿಸಿದ್ದು ಆಲ್ರೆಡಿ ನಾನು ಇಲ್ಲಿ ಬರೆದಿದ್ದೀನಿ ಸಹಿತ ನೋಡ್ರಿ 31ದಿಂದ 36 ತನಕ ಸ್ಟಾರ್ಟ್ ಇದೆ ನಾವು ಗಮನಿಸ್ತಾ ಇದ್ದೇವೆ ರೈಟ್. ಸೊ ಅದನ್ನೇ ನಾನು ಇಲ್ಲಿ ತಂದಿಡ್ತಾ ಇದ್ದೀನಿ ರೈಟ್. ಸೊ ನೋಡಿ ನಿಮ್ದ 31 ಸ್ಕೋರ್ ಆಗಿದೆ ಇಲ್ಲಿ ರೈಟ್, 32 ಆಗಿದೆ, 33 ಆಗಿದೆ, 34 ಆಗಿದೆ, 35 ಆಗಿದೆ, 36 ಆಗಿದೆ. ಸೊ ಇವೆಲ್ಲ ಗಮನಿಸಿದಾಗ ಪರ್ಫೆಕ್ಟ್ ಆದಂತ ಒಂದು ನಮಗ ಮೆಥಡ್ ಸಿಗ್ತಾ ಇದೆ ಸ್ನೇಹಿತರೆ. ದಟ್ ಈಸ್ ಏನಪ್ಪಾ ಅಂದ್ರೆ ಸೊ ಪಕ್ಕಾ ಟಾಪ್ 10 ನಲ್ಲಿ ಇರೋರು ಯಾರಪ್ಪ ಅಂದ್ರೆ ಪಕ್ಕಾ ಟಾಪ್ 10 ನಲ್ಲಿ ಇರೋರ. ಸೊ ದಟ್ ಈಸ್ 72+% ಯಾರು ಮಾಡಿದಾರಲ್ಲ ಸೊ ಅವರು ಪಕ್ಕಾ ಟಾಪ್ 10 ನಲ್ಲಿ ಇರ್ತಾ ಇದ್ದಾರೆ. ಇದು HK ರೀಸನ್ ಅಲ್ಲಿ ಮಾತ್ರ ನಮ್ಗೆ ಕನ್ಫರ್ಮ್ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ ರೈಟ್. ಸೊ 72% ಏನಾದ್ರು ಇರ್ತಂದ್ರೆ ನೀವು ಟಾಪ್ 10 ನಲ್ಲಿ ಏನಾಗ್ತದೆ ಸೆಲೆಕ್ಷನ್ ಆಗ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಕೆ ಹೋಗಬೇಡ್ರಿ ರೈಟ್. ಸೊ ಇನ್ನು ನೆಕ್ಸ್ಟ್ ಇದು ಆದ ನಂತರ ನಾವು ಗಮನಿಸೋದಾದ್ರೆ ಯಾಕಂದ್ರೆ 35+ ಇಲ್ಲಿ 36+ ಅಂದ್ರೆ ಸೊ ಎರಡು ಕೂಡಿದಾಗ ಟಾಪ್ 10 ನಲ್ಲಿ ಸಿಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ ರೈಟ್. ಇನ್ನು ನೆಕ್ಸ್ಟ್ ಸೇಫ್ ಝೋನ್ ಅಂತ ನಾವು ಕರಿತಾವಲ್ಲ. ಸೊ ದಟ್ ಈಸ್ ಸೇಫ್ ಝೋನ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಪಕ್ಕಾ ಇವ್ರು ಏನಾಗ್ತಾರಪ್ಪ ಅಂದ್ರೆ ಸೊ ಜನರಲ್ ನಲ್ಲಿ ಫೈಟ್ ಆಗ್ತಾ ಇದ್ದಾರೆ, ಜನರಲ್ ನಲ್ಲಿ ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸ್ ಇದೆ. ದಟ್ ಇಸ್ 70%+ ಯಾರು ಅದಾರಲ್ಲ ಸೊ ಅವರೆಲ್ಲರೂ ಸಹಿತ ಜನರಲ್ ನಲ್ಲಿ ಕ್ಯಾಟಗರಿನಲ್ಲಿ ಏನಾದ್ರೆ ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸ್ ಇದೆ. ಇನ್ನು ನೆಕ್ಸ್ಟ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಸ್ನೇಹಿತರೆ, ಏನು ವಿಶೇಷತೆ ಅಂದ್ರೆ ಸೊ ದಟ್ ಈಸ್ ನಾವು ಗಮನಿಸ್ತಾ ಇದ್ದೇವೆ ಇನ್ನು ಕ್ಯಾಟಗರಿಯಲ್ಲಿ ಸಹಿತ ಏನಾಗುವುದು ಸೆಲೆಕ್ಷನ್ ಆಗುವುದು. ಕ್ಯಾಟಗರಿಯಲ್ಲಿ ದಟ್ ಈಸ್ 67 to 70 ಒಳಗೆ ಏನಾದ್ರು ಇದ್ರೆ ಡೆಫಿನೆಟ್ಲಿ ಅವ್ರು ಏನಾಗ್ತಾರಪ್ಪ ಅಂದ್ರೆ ಪಕ್ಕಾ ಇದಾರ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಇನ್ನು ಆ ಡಿಸ್ಟ್ರಿಕ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಆ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಸೊ ಕೆಲವೊಮ್ಮೆ 65+ ಇದ್ರೂ ಸಹಿತ ಅವ್ರೇನಾಗ್ತಾರಪ್ಪ ಅಂದ್ರೆ ಪಕ್ಕಾ ಸೇಫ್ ಝೋನ್ ನಲ್ಲಿ ಇದ್ದಾರೆ. ಹೌದಾ, ನೀವು 65+ ತಗೊಳ್ಳೇಬೇಕು ಅನ್ನೋದು ಸೊ ಪಕ್ಕ ಇದೆ, ನೆನ್ಪಿಟ್ಕೊರಿ. ಇನ್ನು ಅದಕ್ಕಿಂತ ಕಡಿಮೆ ಆದ್ರೆ ಸ್ವಲ್ಪ ಏನಾಗ್ತದಪ್ಪ ಅಂದ್ರೆ ಸೊ ಡಿಪೆಂಡ್ ಇದೆ. ಇದು 99% ಏನದಪ್ಪ ಅಂದ್ರೆ ಪಕ್ಕ HK ರೀಸನ್ ಇರತಕ್ಕಂಥ ಒಂದು ಪ್ರೊಬಾಬಿಲಿಟಿ ಇದೆ, ನೆನ್ಪಿಟ್ಕೊರಿ. ಓಕೆ, ಸೊ ಇನ್ನೊಂದು ವಿಶೇಷತೆ ತಾವು ಗಮನಿಸ್ತಾ ಇರಲ್ಲ 72+ ಇದ್ರೆ ಟಾಪ್ ನಲ್ಲಿ ಇದಾರೆ, 70+ ಇರ್ತಂದ್ರೆ ಜನರಲ್ ನಲ್ಲಿ ಫೈಟ್ ಮಾಡ್ತಾರೆ. ನೆಕ್ಸ್ಟ್ ಕಟ್ ಆಫ್ ನೋಡಿ ಕ್ಯಾಟಗರಿಲಿ ಇರ್ತಂದ್ರೆ 67 to 70 ಅಥವಾ ನಾನು ಕಾಮನ್ ಆಗಿ 65 to 70 ಅಂತಾನೆ ಹೇಳ್ಬೋದು. ಸೊ ದಟ್ ಈಸ್ ಕ್ಯಾಟಗರಿಯಲ್ಲಿ ಫೈಟ್ ಮಾಡ್ತಾ ಇದ್ದಾರೆ 65 to 70 ಇಲ್ಲಿ ನೆನ್ಪಿಟ್ಕೊರಿ. ಓಕೆ, ಸೊ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ ಏನಿದಲ್ಲ ಅಲ್ಲಿ ಎಲಿಜಿಬಲ್ ಆದರೂ ಸಹಿತ ಏನಾಗ್ತಾರಪ್ಪ ಅಂದ್ರೆ ಆಗ್ತಕ್ಕಂಥ ಚಾನ್ಸ್ಗಳಿದಾವೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು. ಸೊ ಒಂದು ಐಡಿಯಾ ನಿಮಗೆ ಪ್ರೂಫ್ ಆಗಿ ಕೊಡ್ತಾ ಇದ್ದೇನೆ. ಈಗ ಉದಾಹರಣೆ 100 ಸೀಟ್ ಇದಾವೆ ತಿಳ್ಕೊರಿ. ಆ 100 ಸೀಟಿನಲ್ಲಿ ಒಂದು 150 ಜನ ಎಕ್ಸಾಮ್ ಅನ್ನ ಅಟೆಂಡ್ ಆಗಿದ್ದಾರೆ. ಅಟೆಂಡ್ ಆದವ್ರ ಸಂಖ್ಯೆ ಎಷ್ಟು ನೋಡ್ರಿ 150. ನಿಮ್ಗೆ ಗೊತ್ತಿರಬೇಕು 150ದಾಗ ಸುಮಾರು ಏನಾಗಿರ್ತದಪ್ಪ ಅಂದ್ರೆ ಸೊ ನೋಡಿ ಒಂದು 30 ಜನ ಅಭ್ಯರ್ಥಿಗಳು ಸೊ ಆಲ್ರೆಡಿ ಏನು ಮಾಡಿರ್ತಾರಪ್ಪ ಅಂದ್ರೆ ಜಾಬ್ನಲ್ಲಿ ಇದ್ದವ್ರು ಬಂದಿರ್ತಾರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು 60 ಜನ ಏನಾಗಿರ್ತಾರಪ್ಪ ಅಂದ್ರೆ ಆಲ್ರೆಡಿ ಏನಾಗಿರ್ತಾರೆ ನೋಡ್ರಿ ಟೀಚರ್ ಇದ್ದವ್ರು ಬಂದಿರ್ತಾರೆ ರೈಟಾ. ಸೊ ಗಮನಿಸ್ಬೇಕು ಈ ಪಾಯಿಂಟ್ ಅನ್ನ ದಯವಿಟ್ಟು ತಾವು ಗಮನಿಸ್ಬೇಕು. ಇನ್ನು ನೆಕ್ಸ್ಟ್ ಹತ್ರ ಒಂದು 30 ಜನ ಏನಾಗಿರ್ತಾರಪ್ಪ ಅಂದ್ರೆ ಸೊ ಪ್ರೈಮರಿ ಟೀಚರ್ ಆಗಿ ಕೆಲಸ ಮಾಡಿರೋರು ಬಂದಿರ್ತಾರೆ ರೈಟ್. ಸೊ 30 60 60 120 ಉಳಿದ ಎಷ್ಟು ಹೇಳ್ರಿ 30 ಜನ ದೇ ಆರ್ ಫ್ರೆಶ್ ಕ್ಯಾಂಡಿಡೇಟ್ ಅಂತ ನಮಗೆ ಇರ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ ನೋಡಿ. ಇದರ ಅರ್ಥ ಏನಪ್ಪಾ ಅಂದ್ರೆ ಸೊ ನಮಗೆ ಏನು ತಿಳಿಸ್ತಾ ಇದೆಯಪ್ಪ ಅಂದ್ರೆ ಎಕ್ಸಾಮ್ನಲ್ಲಿ ಬರೆಯೋರು ಬಂದಾರ ಒಂದು 10% ದೇ ಆರ್ ಬ್ಯಾಕ್ ನೋಡಿ. ಅವ್ರು ಆದ್ರೆ ಆಗಲಿ ಬಿಟ್ಟರು ಬಿಡಲಿ ಸುಮ್ಮನೆ ಬರ್ಲಿಕ್ಕೆ ಬಂದಿರ್ತಾರೆ. ಹಾಗಾದ್ರೆ 30 ಜನ ಹೋದ್ರು ಅದನ್ನ. ಎರಡನೇ ಸ್ನೇಹಿತರೆ 60 ಜನ ಏನು ಟೀಚರ್ ಅದಾರಲ್ಲ ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಹೆಂಗಿದಪ್ಪ ಅಂದ್ರೆ ನೋಡಿ 30 ಜನ ನೋಡಿ 30 ಮ್ಯಾಥ್ಸ್ದವ್ರು ಇದ್ದಿರ್ತಾರೆ, 30 ಸೈನ್ಸ್ ಇರ್ಬೇಕಂತ ಅರ್ಥ ಮಾಡ್ಕೊರಿ. ಹಾಗಾದ್ರೆ ಅವ್ರಿಗೆ ಮ್ಯಾಥ್ಸ್ ಬಂದ್ರೆ ಸೈನ್ಸ್ ಬರೋದಿಲ್ಲ, ಸೈನ್ಸ್ ಬಂದ್ರೆ ಮ್ಯಾಥ್ಸ್ ಬರೋದಿಲ್ಲ. ಸೊ ವೆರಿ ಡಿಫಿಕಲ್ಟ್ ಲೆವೆಲಲ್ಲಿ ಇದ್ದಾರೆ. ನೀವೇನಾದರೂ ಎರಡೂದರಲ್ಲಿ ಟಚ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಜಾಬ್ ಅಂತ ನಾನು ಕೇಳ್ತೇನೆ. ಡೆಫಿನೆಟ್ಲಿ ನೀವು ಜಾಬ್ನಲ್ಲಿ ಬರ್ತಾ ಇದ್ದಾರೆ ರೈಟ್. ನೆಕ್ಸ್ಟ್ 30 ಜನ ಪ್ರೈಮರಿ ಇವರಿಗೆ ಮ್ಯಾಥ್ಸು ಬರೋದಿಲ್ಲ, ಸೈನ್ಸು ಅರ್ಧ ಬರುತ್ತೆ. ಪರ್ಫೆಕ್ಟ್ ಆಗಿ ಯಾವುದೂ ಇಲ್ಲ ರೀ. ಯಾಕೆ ಪ್ರೈಮರಿಯಲ್ಲಿ ಟೀಚ್ ಮಾಡ್ತಾ ಇದ್ರೆ ಅಂದ್ರೆ ಅವ್ರಿಗೆ ಮ್ಯಾಥ್ಸು ಅರ್ಧ ಇದೆ, ಜೊತೆಗೆ ಸೈನ್ಸ್ ಸಹಿತ ಹಾಫ್ ನಾಲೆಜ್ ಇದೆ ಅಂತ ನೋಡ್ತಿದ್ದಾವೆ. ಪರ್ಫೆಕ್ಟ್ ಆಗಿಲ್ಲ ಬಟ್ ಇದೇ ನಾಲೆಜ್. ಬಟ್ ಏನಿದೆ ಅಂದರೆ ಹಾಫ್ ನಾಲೆಜ್ ಅಂದ್ರೆ ಅರ್ಧ ಮಸ್ಟಿಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಬೇಕಾದಂಥ ನಾಲೆಜನ್ನು ಅವ್ರು ಹೊಂದಿದ್ದಾರೆ. ಸೊ ಇದ್ರ ಅರ್ಥ ಏನಪ್ಪ ಅಂದ್ರೆ ಇನ್ನು 30 ಜನ ಫ್ರೆಶ್ ಇದ್ದಾರೆ. ಫ್ರೆಶ್ ಅಂದರೆ ಜಸ್ಟ್ BEd ಆಗಿದ್ದಾರೆ, ವಿ ಆರ್ ರೆಡಿ ಫಾರ್ ಎಕ್ಸಾಮ್. ಓಕೆ, ಸೊ ಮೈದಾನದಲ್ಲಿ ಬಂದು ನಿಂತಿದ್ದಾರೆ. ತಾಲೀಮೆಲ್ಲ ವ್ಯಾಯಾಮೆಲ್ಲ ಎಕ್ಸರ್ಸೈಸ್ ಎಲ್ಲ ಡೈರೆಕ್ಟ್ ಏನಾಗಿದ್ದಾರೆ ಕಣಕ್ಕೆ ಬಂದು ನಿಂತಿದ್ದಾರೆ.
ಸೊ ಅವರಿಗೆ ದುಗುಡೆ ಇರ್ತದೆ, ಭಯ ಇರ್ತದೆ, ಆತಂಕ ಇರ್ತಾ ಇದೆ, ರೈಟ್. ಸೊ ಹಾಗಾಗಿ ಇಂಥ ಎಲ್ಲ ವ್ಯವಸ್ಥೆಯನ್ನು ಗಮನಿಸಿದಾಗ ಇದರಲ್ಲಿ ಬೆಕ್ಕಿಗೆ ಗಂಟೆಯನ್ನು ಕಟ್ಟೋರು ಯಾರು? ಹೌದಲ್ಲ ಪ್ರಶ್ನೆ. ಬೆಕ್ಕಿಗೆ ಗಂಟೆಯನ್ನು ಕಟ್ಟೋರು ಯಾರಪ್ಪ ಅಂದ್ರೆ ಸೊ ಅವರೇ ಎಲಿಜಿಬಲ್ ಆದಂಥ ಅಭ್ಯರ್ಥಿಗಳು ಅದನ್ನು ಕರೀತಾರೆ, ರೈಟ್. ಸಿಂಪಲ್ ಅದ ರೀ. ಸೊ ಈ ಒಂದು ಫೋಕಸ್ ಅನ್ನು ನೋಡಿದಾಗ ಪ್ರತಿ ಡಿಸ್ಟಿಕ್ಗೆ ಒಂದು ಈ ರೀತಿ ನಮಗೆ ಸಿಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಪ್ರತಿ ಡಿಸ್ಟಿಕ್ಗೆ ನೀವು ತೆಗಿಬೇಕಾದ್ರೆ 100ದಾಗ ಏನಾಗ್ತದಪ್ಪ ಅಂದ್ರೆ 100 ಜನ ಅಟೆಂಡ್ ಆಗಿರೋಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿರಬೇಕು 20 ಜನ ಹೆಸರಿಗೆ ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಒಂದು 15ರಿಂದ 20 ಜನ ಆಲ್ರೆಡಿ ಜಾಬ್ನಲ್ಲಿ ಇದ್ದಾರೆ. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು 20 ಜನ ಏನಪ್ಪ ಅಂದ್ರೆ ಸೊ ಇಟ್ ಮೀನ್ಸ್ ಫ್ರೆಶ್ ಕ್ಯಾಂಡಿಡೇಟ್ ಇದ್ದಾರೆ. ಇನ್ನೊಂದು 20 ಜನ ಏನಪ್ಪ ಅಂತಂದ್ರೆ ಸೊ ಪ್ರೈವೇಟ್, ಇಟ್ ಮೀನ್ಸ್ 20 ಜನ ಏನಂತ ಹೇಳ್ಬೋದಂದ್ರೆ ಮ್ಯಾಥ್ಸ್ ಬಂದವರು ಇದ್ದಾರೆ, ಕೆಲವರು ಸೈನ್ಸ್ ಬಂದವರು ಇದ್ದಾರೆ. ಈ ರೀತಿ ಡಿವೈಡ್ ಮಾಡ್ಕೊತ ಹೋದಾಗ ಸೊ ಎರಡು ಬಲ್ಲವನ್ ಏನಪ್ಪ ಅಂದ್ರೆ ಇಲ್ಲಿ ಆಳ್ತಾ ಇದ್ದಾನೆ. ನಾನು ಅವಾಗ ಹೇಳಿದಿಲ್ಲ, ನಿಸರ್ಗದ ಆಯ್ಕೆ, ಕರ್ನಾಟಕದ ಆಯ್ಕೆ ಹೆಂಗಿದೆಪ್ಪ ಅಂದ್ರೆ ಸೊ ಸೈನ್ಸ್ ಬಂದವರು, ಮ್ಯಾಥ್ಸ್ ಬಂದವರು ಬಹಳಷ್ಟು ಜನ ಬದುಕ್ತಾ ಇದ್ದಾರೆ. ನಿಮ್ಮ ಟಾರ್ಗೆಟ್ ಏನಾಗಿರ್ಬೇಕು ಅನ್ನೋದು ಆಲ್ರೆಡಿ ನಾನು ಇದ್ರ ಬಗ್ಗೆ ಸೊ ಕನ್ಫರ್ಮೇಷನ್ ಮಾಡಿದ್ದೇನೆ, ನೆನ್ಪಿಟ್ಕೊರಿ. ಸೊ ಇವರೆಲ್ಲ ಸೇಫ್ ಝೋನ್ ಅಂತ ನನಗೆ ಕರಿತಾ ನೋಡಿ. ಇವ್ರು ಏನಿದಾರಲ್ಲ ಸೊ ಫುಲ್ಲಿ ಸೇಫ್ ಜನ ಅದನ್ನು ಕರಿತಾ ಇದ್ದಾನೆ, ನೆನ್ಪಿಟ್ಕೊರಿ. ಇವರು ಕ್ಯಾಟಗರಿಯಲ್ಲಿ ಏನಾಗೋದ್ರೆ ಸೇಫ್ ಆಗ್ಬೋದು ಅನ್ನೋದು ನನ್ನ ಒಂದು ಆಶಯ ಇದೆ ಸ್ನೇಹಿತರೆ. ಸೊ ಒಟ್ಟಾರೆ ಏನಪ್ಪ ಅಂದ್ರೆ ಕೊನೆಗೆ ನಿಮಗೆ 65 ನೋಡ್ರಿ 65 ಪ್ಲಸ್ ಇರ್ತಂದ್ರೆ ಡೆಫಿನೆಟ್ಲಿ ಏನಾಗ್ತಾರಪ್ಪ ಅಂದ್ರೆ ಯು ಆರ್ ಸೇಫ್ ಝೋನ್ ಅಂತ ನಾವು ಕರಿತಾ ಇದ್ದೇವೆ, ನೆನ್ಪಿಟ್ಕೊರಿ. 65 ಸೇಫ್ ಝೋನ. 68 to 70 ಇತ್ತಂದ್ರೆ ಪಕ್ಕಾ ಕ್ಯಾಟಗರಿ ಒಳಗೆ ಆಗ್ತಾರೆ. 70 ಪ್ಲಸ್ ಇತ್ತಂದ್ರೆ ಪಕ್ಕಾ ಜನರನ್ನ ಫೈಟ್ ಮಾಡ್ತೀರಾ. ಇನ್ನು 72 ಪ್ಲಸ್ ಇತ್ತಂದ್ರೆ ಪಕ್ಕಾ ಟಾಪ್ನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ, ನೆನ್ಪಿಟ್ಕೊರಿ. ಓಕೆ. ಇನ್ನೊಂದು ವಿಶೇಷತೆ HK ಏನಪ್ಪ ಅಂತ ಕೇಳಿದ್ರೆ ಇನ್ನೊಂದು ಏನು ವಿಶೇಷತೆ ಅಂದರೆ ಸೊ ನೀವು 80% ಜೊತೆಗೆ ಏನಪ್ಪ ಅಂದ್ರೆ 20% ನೋಡಿ, ಇದು HK ರೀಸನ್ನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಇದು ನಾನ್ HK ಸೀಟ್ದಾಗೂ ಸಹಿತ ನೀವು ಫೈಟ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಬಿಗ್ ಅವಕಾಶ ಕೇಳಿದೆ. ಇಟ್ ಮೀನ್ಸ್ ನಮ್ಮ ನಾನ್ HK ಯಾರು ನಿಮ್ಮ ಜಿಲ್ಲೆಗೆ ಬಂದಿಲ್ಲ ಬರಲಿಕ್ಕೆ, ನೆನ್ಪಿಟ್ಕೊರಿ. ಯಾರೂ ಬಂದಿಲ್ಲ. ಇಟ್ ಮೀನ್ಸ್ ಆ ಸೀಟು ಸಹಿತ ನಿಮ್ಮದಾವೆ, ನೆನ್ಪಿಟ್ಕೊರಿ. ಹಾಗಾದ್ರೆ ಇಲ್ಲಾದರೂ ಆಗ್ಬೋದು, ಇಲ್ಲಾದರೂ ಆಗ್ಬೋದು, ಒಟ್ಟು ಏನಾಗ್ಬೋದು ಆಗ್ಬೋದು, ನೆನಪಿಟ್ಕೊರಿ. ದಟ್ ಈಸ್ ದ ಫೈನಲ್ ಲಿಸ್ಟ್ ಅಂತ ನಾನು ಕೇಳ್ತಾ ಇದ್ದೀನಿ. ಎಸ್, ಡೆಫಿನೆಟ್ಲಿ ನಿಮ್ದೆಲ್ಲರೂ ಆಗುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ನಂಗೆ ಬರ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಆಗೋದಲ್ಲ ಒಳ್ಳೆಯದಕ್ಕೆ ಆಗುತ್ತೆ, ಮುಂದೆ ಆಗೋದು ಸಹಿತ ಒಳ್ಳೆಯದಕ್ಕೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋ ನಾವು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ದಯವಿಟ್ಟು ಇಷ್ಟ ಆದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್ ಸ್ನೇಹಿತರೆ.